ನಿಮ್ಮ ಹತ್ರ ಏನಾದರೂ ಯೂಟ್ಯೂಬ್ ಚಾನಲ್ ಇದೆ, ನೀವೇನಾದರೂ ಯೂಟ್ಯೂಬಲ್ಲಿ ವೀಡಿಯೋ ಮಾಡ್ತೀರಾ ಅಂತಂದರೆ ಈ ಒಂದು ವೀಡಿಯೋ ನೀವು ಮಿಸ್ ಮಾಡೋಕ್ಕೆ ಹೋಗಬೇಡಿ. ಯಾಕೆ ಅಂತಂದರೆ ಒಂದಲ್ಲ ಒಂದಿನ ಎಲ್ಲರೂ ಕೂಡ ನಮ್ಮ ಅಪೋಸಿಟ್ ತಿರ್ಕೋತಾರೆ. ಆವಾಗ ನೀವು ಹೆಂಗೆ ಡೀಲ್ ಮಾಡ್ತೀರಾ ಮ್ಯಾಟ್ರನ್ನ ಅನ್ನೋದು ತುಂಬ ಮ್ಯಾಟ್ರ್ ಆಗುತ್ತೆ. ತುಂಬ ವಿಚಾರ ಇದೆ, ನಾನು ನಿಮ್ಗೆ ಹೇಳ್ತೀನಿ ಎಲ್ಲನೂ ಕೂಡ. ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಕೊಂಡಿರೋರು ಪೂರ್ತಿ ನೋಡಿ. ತುಂಬ ಜನ ಅಂದ್ಕೊಂಡಿದ್ದೀರಾ ಯೂಟ್ಯೂಬಲ್ಲಿ ನಮ್ಮನ್ನು ಯಾರೂ ಕೂಡ ನೋಡ್ತಾ ಇರಲ್ಲ, ನಮಗೆ ಏನು ಮಾಡಿದ್ರೂ ಕೂಡ ನಡೆಯುತ್ತೆ, ಸೊ ನಮ್ಗೆ ಯಾರೂ ಏನು ಅನ್ನಲ್ಲ, ಯಾರೂ ಏನು ಇದು ಮಾಡಲ್ಲ, ಎಲ್ಲರೂ ನನ್ನ ಇಷ್ಟಪಡ್ತಾರೆ, ಎಲ್ಲರೂ ನನ್ನ ಕೇರ್ ಮಾಡ್ತಾರೆ, ಎಲ್ರಿಗೂ ನಾನು ಫೇವ್ರೇಟ್ ಅಂತ ನೀವು ತುಂಬ ಜನ ಅಂದ್ಕೊಂಡಿರ್ತೀರ. ಇದೆಲ್ಲ ಸತ್ಯ. ಎಲ್ಲರೂ ನಿಮ್ಮನ್ನು ಇಷ್ಟಪಡ್ತಾರೆ, ಎಲ್ಲರೂ ನಿಮ್ಮನ್ನು ಕೇರ್ ಮಾಡ್ತಾರೆ, ಎಲ್ಲರೂ ನಿಮ್ಮನ್ನು ಪ್ರೀತಿಸ್ತಾರೆ. ಇದೆಲ್ಲ ಯಾರು ಹೇಳಿ ಮಾಡೋದು? ಕೇವಲ ನಿಮ್ಮ ಸಬ್ಸ್ಕ್ರೈಬರ್ಸ್ಗಳು ಮಾತ್ರ. ಅಂದರೆ ನಿಮ್ಮನ್ನು ನೋಡೋರು, ನಿಮ್ಮನ್ನು ಇಷ್ಟಪಡೋರು ಅವ್ರು ಮಾತ್ರ. ಆಯಿತಾ? ಅದು ಬಿಟ್ಟು ಯೂಟ್ಯೂಬಲ್ಲಿ ನೀವು ನೋಡಿರ್ಬೋದು, ತುಂಬ ಜನ ಯೂಟ್ಯೂಬರ್ಸ್ಗಳು, ತುಂಬ ಜನ ಕ್ರಿಯೇಟರ್ಸ್ಗಳೆಲ್ಲ ಇರ್ತಾರಲ್ಲ, ಅವ್ರುಗಳೆಲ್ಲ ಹೇಗಿರ್ತಾರೆ ಅಂತಂದರೆ 90% ಜನ ಒಬ್ರಿಗೊಬ್ರನ್ನ ಕಂಡ್ರೆ ಆಯ್ತಾರಲ್ಲ. ಆಯಿತಾ? ಇದು ಸತ್ಯ, ಅರ್ಥ ಮಾಡ್ಕೊಳ್ಳಿ. 10% ಜನ ಮಾತ್ರ ಚೆನ್ನಾಗಿರ್ತಾರೆ. ಇನ್ನು 90% ಜನ ಏನು ಮಾಡ್ತಾ ಇರ್ತಾರೆ ಅಂತಂದರೆ ಇವರು ಯಾವಾಗ ತಪ್ಪು ಮಾಡ್ತಾರೆ, ಇವರು ಯಾವಾಗ ತಪ್ಪು ಮಾಡ್ತಾರೋ ಆ ಒಂದು ಸಮಯಕ್ಕೋಸ್ಕರ ಅವರು ಕಾಯ್ತಾ ಇರ್ತಾರೆ. ಓಕೆ, ಈಗ ಸುಮ್ಮನೆ ಯೂಟ್ಯೂಬಲ್ಲಿ ನೀವು ಏನಾದರೂ ಇಲ್ಲದೇ ಇರೋದು ಹೇಳ್ಬಿಡಿ ಸುಮ್ಮನೆ ಗಾಯ್ಸ್. ಈಗ ಏನಪ್ಪ ಯೂಟ್ಯೂಬಲ್ಲಿ ಮಾನಿಟೈಸೇಷನ್ಗೆ ಅಪ್ಲೈ ಮಾಡಬೇಕು ಅಂದರೆ 1000 ಸಬ್ಸ್ಕ್ರೈಬರ್ಸ್ ಬೇಕು. ಸುಮ್ಮನೆ ನಾಳೆಯಿಂದ 1 ಸಬ್ಸ್ಕ್ರೈಬರ್ಸಿಂದ ಯೂಟ್ಯೂಬ್ ಮಾನಿಟೈಸೇಷನ್ಗೆ ಅಪ್ಲೈ ಮಾಡ್ಬೋದು ಅಂತ ಒಂದು ವೀಡಿಯೋ ಮಾಡಿಬಿಡಿ. ಆಗ ತೋರಿಸ್ತೀನಿ ನಾನು ನಿಮ್ಗೆ ಯೂನಿಟಿನ ಏನು ಯಾವ ಥರ ಇದೆ ಯೂನಿಟಿ ಅಂತ. ಸೊ ಇಲ್ಲಿ ಎಲ್ಲರೂ ಕೂಡ ತುಂಬ ಒಳ್ಳೆಯವರು, ತುಂಬ ಹಂಬಲ್ಲು, ಹಿಂಗೆ ಕಾಣಿಸೋದು. ಆಯಿತಾ? ಬಟ್ ಒಳಗಡೆ ಎಲ್ಲರೂ ಕಾಯ್ತಾ ಇರ್ತಾರೆ, ನೀವು ಯಾವಾಗ ತಪ್ಪು ಮಾಡ್ತೀರಾ ಅನ್ನೋದನ್ನು ಕಾಯ್ತಾ ಇರ್ತಾರೆ. ತಪ್ಪು ಮಾಡಿಬಿಡಿ, ಆವಾಗ ನಿಮ್ಮನ್ನೇನಾದರೂ ಅವರು ಬಿಟ್ಟುಬಿಟ್ರೆ ಅವರೇ ದೇವ್ರುಗಳು ಅಂತ ನಾನು ಒಪ್ಕೊಬಿಡ್ತೀನಿ. ಆಯಿತಾ? ಯೂಟ್ಯೂಬಲ್ಲಿ ಆ ಥರ ಇಲ್ಲ ಜಮಾನ. ಓಕೆ, ಸೊ ಇಲ್ಲಿ ಒಬ್ಬರು ತಪ್ಪು ಹುಡ್ಕೋದೇ ಕಾಯ್ತಾ ಇರ್ತಾರೆ. ಸೋಷಿಯಲ್ ಮೀಡ್ಯಾದಲ್ಲಿ ನೀವು ನೋಡಿರ್ತೀರ, ಕಿತ್ತಾಡ್ತಾ ಇರ್ತಾರೆ. ಇವ್ರು ಬೈಯೋದು, ಅವ್ರು ಬೈಯೋದು. ಸುಮ್ಮನೆ ಈ ಪಾಪ ಏನು ತಪ್ಪೇ ಮಾಡಿರೋ ಆದರೂ ಕಿತ್ತಾಡ್ತಾ ಇರ್ತಾರೆ, ಬೈತಾರೆ, ಯಾರಿಗೊಬ್ಬ ಸುಮ್ಮನಿರೋನಿಗೆ ಕೆಣಕ್ತಾರೆ, ಏನಾರು ಅಂತಾರೆ, ಅಂದ್ಬಿಟ್ಟು ಹೊಂಟೈತಾರೆ ಮೆತ್ತಿಗೆ. ಆಮೇಲೆ ಇನ್ನೇನಾರು ಅಂತ ಇರ್ತಾರೆ ಸುಮ್ಮನೆ ಅವ್ರ ವೀಡಿಯೋಗಳಲ್ಲಿ. ಅವ್ರಿಗೆ ಗೊತ್ತಾಗ್ದಂಗೆ ಏನಾರು ಒಂದು ಹೇಳ್ತಾ ಇರ್ತಾರೆ, ಮಾಡ್ತಾ ಇರ್ತಾರೆ. ಇದೆಲ್ಲ ನಾರ್ಮಲ್ ಗೈಸ್. ಸೊ ಮಾಡೋರು ಅವ್ರ ಪಾಡ್ಗವ್ರು ಅದನ್ನು ಮಾಡ್ತಾ ಇರ್ತಾರೆ. ಯಾಕೆ ಅಂತಂದರೆ ಅವರು ಅದರಲ್ಲೇ ಬಂದಿರ್ತಾರೆ ಆ್ಯಂಡ್ ಅವ್ರಿಗೆ ಅದೇ ಇಷ್ಟ ಆಗಿರುತ್ತೆ, ಅವ್ರಿಗೆ ಅದರಲ್ಲೇ ಖುಷಿ ಸಿಗ್ತಾ ಇರುತ್ತೆ. ಈಗ ಒಬ್ಬನಿಗೆ ಎಣ್ಣೆ ಹೊಡಿಯೋಕ್ಕೆ ಇಷ್ಟ ಅಂತಂದ್ರೆ ಅವ್ನು ಎಣ್ಣೆ ಹೊಡಿತಾನೆ ಇರ್ತಾನೆ. ಅವ್ನು ನಿಲ್ಸಪ್ಪ ಅಂದರೆ ನಿಲ್ಸೋಣ? ಅದೇ ಸಿಗರೇಟ್ ಹೊಡಿಯೋನು ಒಂದು ಇಷ್ಟ ಅಂದರೆ ಸಿಗರೇಟ್ ಹೊಡಿತಾನೆ ಇರ್ತಾನೆ. ನಿಲ್ಸಪ್ಪ ಅಂದರೆ ನಿಲ್ಸಲ್ಲ. ಹಂಗೆ ಯೂಟ್ಯೂಬಲ್ಲಿ ಅದೊಂದಿದೆ. ಆಯಿತಾ? ಯಾರಾದರೂ ತಪ್ಪು ಮಾಡೋ ತನಕ ಕಾಯ್ತಾ ಇರ್ತಾರೆ. ತಪ್ಪು ಮಾಡೋರು ಅದೇ ಕಾನ್ಸೆಪ್ಟ್ಗಳು ಅವ್ರಿಗೆ. ಸೊ ಅದಕ್ಕೋಸ್ಕರ ಯೂಟ್ಯೂಬಲ್ಲಿ ವೀಡಿಯೋಗಳನ್ನ ಮಾಡೋರು ನಾನು ಹೇಳ್ತೀನಿ ಕೇಳಿ, ಯಾವತ್ತೂ ಕೂಡ ಏನು ಮಿಸ್ಟೇಕ್ಸ್ ಮಾಡೋಕ್ಕೋಗ್ಬೇಡಿ. ಇನ್ ಕೇಸ್ ಏನಾದರೂ ಮಿಸ್ಟೇಕ್ ಆಯಿತಾ ಅದನ್ನು ತಿದ್ದುಕೊಂಡು ಸರಿ ಮಾಡ್ಕೊಂಡು ಮುಂದಕ್ಕೆ ಹೋಗಿ ಗೈಸ್, ಅಷ್ಟೇ. ಅದರಲ್ಲೂ ಕೂಡ ಏನು ಯೋಚನೆ ಮಾಡ್ಕೊಂಡು ಕೂತ್ಕೊಬೇಡಿ. ಯಾಕೆಂತಂದರೆ ಮನುಷ್ಯ ಅಂದಮೇಲೆ ತಪ್ಪು ಮಾಡಲೇಬೇಕು, ಅವನನ್ನೇ ಮನುಷ್ಯ ಅಂತ ಅನ್ನೋದು. ಆಯಿತಾ? ಇನ್ನು ಎಲ್ಲ 100% ಯಾರೂ ಇಲ್ಲ ಜಗತ್ತಲ್ಲಿ ನನಗನ್ಸೋ ಪ್ರಕಾರ. ಯಾರು ಇದ್ರೆ ಹೇಳಿ, ಆಯಿತಾ? ಅವರೇ ದೇವ್ರು ಅಂತ ಒಪ್ಕೋತೀನಿ ಅವಾಗ. ಸೊ ಆ ಥರ ಯಾರೂ ಇಲ್ಲ ಇಲ್ಲಿ. ಓಕೆ, ಸೊ ಹಾಗಾಗಿ ಜಗತ್ತು ಮಿಸ್ಟೇಕ್ಸ್ಗಳನ್ನ ಹುಡ್ಕೋದ್ರಲ್ಲಿ ಬ್ಯುಸಿಯಾಗಿರುತ್ತೆ. ನೀವು ಬೇರೆಯವ್ರ ಮಿಸ್ಟೇಕ್ಸ್ಗಳನ್ನ ಹುಡ್ಕೋದ್ರಲ್ಲಿ ನೀವು ಬ್ಯುಸಿ ಆಗಬೇಡಿ. ಯೂಟ್ಯೂಬು ಚಾನಲ್ ಇಟ್ಕೊಂಡಿರೋರು ಹೊಸ ಯೂಟ್ಯೂಬರ್ಸ್ಗಳು, ನೀವು ವೀಡಿಯೋಸ್ಗಳನ್ನ ಮಾಡೋದರಲ್ಲಿ ಬ್ಯುಸಿಯಾಗಿ. ಓಕೆ, ಸೊ ಇದು ನನ್ನ ಕಡೆಯಿಂದ ಈ ಒಂದು ವೀಡಿಯೋನ ಹೇಳ್ತಾ, ಸೊ ನನ್ನ ನೋಡಿ ಚಾನಲ್ ಕ್ರಿಯೇಟ್ ಮಾಡ್ಕೊಂಡು ನನ್ನ ಚಾನಲ್ನ ಫಾಲೋ ಮಾಡ್ತಾ ಇರೋರಿಗೆ ನಾನು ಹೇಳ್ತಾ ಇರುವಂಥದ್ದು, ಸೊ ಆದಷ್ಟು ಇದನ್ನು ಫಾಲೋ ಮಾಡಿ ಗೈಸ್. ನೆಮ್ಮದಿಯಾಗಿರಿ, ನಿಮ್ಮ ಪಾಡೋಗಿ ನೀವು ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ಮಾಡ್ಕೊಂಡು ಹೋಗಿ. ಓಕೆ, ಇದರಿಂದೆಲ್ಲ ಹುಷಾರಾಗಿರಿ ಅಷ್ಟೇ. ಸೊ ನೀವು ಚೆನ್ನಾಗಿರ್ಬೇಕು, ನೀವು ಸೇಫಾಗಿರ್ಬೇಕು. ನೀವು ಚೆನ್ನಾಗಿದ್ದಷ್ಟು ನನಗೂ ಖುಷಿ. ಓಕೆ, ಇದಿಷ್ಟು ಇವತ್ತಿನ ಒಂದು ವೀಡಿಯೋ. ಥ್ಯಾಂಕ್ ಯು ಸೋ ಮಚ್ ಗೈಸ್ ವೀಡಿಯೋ ನೋಡೋದಕ್ಕೆ. ಸಿಗೋಣ. ನಿಮ್ಗೇನು ಅನಿಸ್ತು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಲವ್ ಯು ಆಲ್.